ಮಾತಾ ಕಿ ಹಲೋ ಭಾರತ್ ಮಾತಾ ಕಿ ಅನುದಾನಿತ ಶಾಲೆಗಳ ಸಂಘಕ್ಕೆ ಅನುದಾನಿತ ಶಾಲೆಗಳ ಸಂಘಕ್ಕೆ ಎನ್ಪಿಎಸ್ ನೌಕರರ ಸಂಘಕ್ಕೆ ಎನ್ಪಿಎಸ್ ನೌಕರರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು NPS ಕೊಟ್ಟರು, ಆದರೆ ಏಡೆಡ್ ಶಾಲೆಗಳಿಗೆ NPS ಇಲ್ಲದೆ ಮಾಡಿದ್ರು. ಮತ್ತು ಎರಡನೇ ಬಂದು ಈ ಪ್ರಣಾಳಿಕೆಯಲ್ಲಿ ಲಾಸ್ಟ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಮ್ಮದು ಏನು ಭರವಸೆಗೆ ಏನು ಕೊಟ್ಟಿದ್ದಾರೆ OPS ಮಾಡ್ತೀನಿ ಅಂತ ಭರವಸೆ ಕೊಟ್ಟರು. ಅದು ಒಂದು ಬೇರೆ ಈಡೇರಿಸಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ ಈ 2003 ಒಂದು ಡಿಪೆಂಡ್ ಪಿಂಚಣಿ ಸೌಲಭ್ಯ ಅಂತ 11,000 ಜನಕ್ಕೆ ಸರ್ಕಾರಿ ಶಿಕ್ಷಕರಿಗೆ ಒಂದು ಆದೇಶ ಆಯಿತು. ಆ ಆದೇಶ ನಾವು 2006 ಪೂರ್ವದಲ್ಲಿ ನಾವು ಸರ್ಕಾರಿದೆ, ಆ ಆದೇಶ ನಮಗಾಗಲಿಲ್ಲ. ಅದೊಂದು ಬೇಡಿಕೆ ಇದೆ. ಮತ್ತು ಎಲ್ಲ ಆಗಿದೆ ನಮಗೆ. ಮತ್ತು ಈ ಇದರಲ್ಲಿ ಆ ನೇಮಕಾತಿ ಪ್ರಾಧಿಕಾರದಲ್ಲಿ ಈಗಾಗಲೇ ನಾವು ಆಗಲೇ ಹೇಳಿದ್ರಲ್ಲ, OPS ಬಂದು 2006 ನಂತರ NPS ಕೊಟ್ಟಿದ್ದಾರೆ ಸರ್ಕಾರಿ ನೌಕರರಿಗೆ, ಅಂದರೆ ಸರ್ಕಾರದ ಶಿಕ್ಷಕರಿಗೆ ನೌಕರರಿಗೆ ಕೊಟ್ಟಿದ್ದಾರೆ. ನಮಗೆ ಬಂದು ನಮ್ಮ ಅನುದಾನ ಶಾಲೆಗಳವರಿಗೆ OPS ಇಲ್ಲ NPS ಇಲ್ಲ. ಅದು ಏನು ಹೇಳ್ತಾರೆ ಅಂತಂದರೆ ನೇಮಕಾತಿ ಪ್ರಾಧಿಕಾರ ಮ್ಯಾನೇಜ್ಮೆಂಟ್ ನಮಗೆ, ಆ ಮ್ಯಾನೇಜ್ಮೆಂಟ್ ಅವರೇ ನಮಗೆ ಆ ಒಂದು ಏನು ಭರಿಸಬೇಕು ಆ ಅಮೌಂಟನ್ನು ಭರಿಸಬೇಕು ಅಂತ ಹೇಳ್ತಾರೆ. ಅದನ್ನು ಮ್ಯಾನೇಜ್ಮೆಂಟ್ ಭರಿಸೋಕೆ ಸರಿ ಇಲ್ಲ, ಅದನ್ನು ಸರ್ಕಾರನೇ ಭರಿಸಬೇಕು. ಉಳಿದಿದ್ದ ಏನು ನಾವು ಪರ್ಸೆಂಟೇಜ್ ಕಟ್ಟಬೇಕು ಅದನ್ನು ನಮ್ಮ ನೌಕರಲ್ಲಿ ನಾವು ಕಟ್ತೀವಿ ಅಂತ ನಾವು ಒಪ್ಕೊಳ್ತೀವಿ. ಅದಾದಮೇಲೆ ಈ ಮತ್ತು ಮೆಡಿಕಲ್ ಅಲವೆನ್ಸ್ ಮೇಡಮ್ ಜ್ಯೋತಿ ಸಂಜೀವನಿ ಅಂತೇಳಿ, ಆ ಮೆಡಿಕಲ್ ಅಲವೆನ್ಸ್ ಸರ್ಕಾರಿ ನೌಕರಿಗೆ ಎಲ್ರಿಗೂ ಇದೆ, ನಮ್ಗೆ ಆ ಸೌಲಭ್ಯ ಇಲ್ಲ, ಅದನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ನಾವು. ಅದಾದ ನಂತರವಾಗಿ ಈಗಾಗಲೇ 2000 ಪ್ರೌಢಶಾಲೆಗಳಲ್ಲಿ ಖಾಲಿರುವಂಥ ಹುದ್ದೆಗಳು 2015 ಡಿಸೆಂಬರ್ 31ಗೆ ಇದು ಮಾಡಿದ್ರು ಮೇಡಮ್, ಸ್ಟಾಪ್ ಮಾಡಿದ್ರು. ಈಗಾಗಲೇ 2020ರಿಂದ ಡಿಸೆಂಬರ್ 31ಗೆ ಸ್ಟಾಪ್ ಮಾಡಿದಂಥ 2020ರಿಂದ 2020ವರೆಗೂ ಕೊಟ್ಟಿದ್ದಾರೆ. 2015ರಿಂದ 20ವರೆಗೂ ಕೊಟ್ಟಿದ್ದಾರೆ, ಡಿಸೆಂಬರ್ 31 ಕೊಟ್ಟಿದ್ದಾರೆ. ಇಲ್ಲಿ ಉಳಿದಿರೋಂಥ ಖಾಲಿ ಹುದ್ದೆಗಳಿಗೆ ಪ್ರೌಢಶಾಲಾ ಪದವಿ ಪೂರ್ವ ಪದವಿ ಎಲ್ಲ ಸಂಸ್ಥೆಗಳಿಗೆಲ್ಲ ಕೊಟ್ಟಿದ್ದಾರೆ ಖಾಲಿರುವಂಥ ಹುದ್ದೆಗಳು 11 ಸಂಸ್ಥೆಗಳಿಗೆ. ಅದು ಪ್ರೈಮರಿಗೆ ಬಂದು 2007ರಿಂದ 2020ವರೆಗೂ ಖಾಲಿ ನೆನಗೋದಿಕ್ಕೆ ಬಿದ್ದಿದೆ ಮೇಡಮ್. ಈಗ ಸುಮಾರು ಸೆಕ್ಷನ್ಸ್ ಇರೋಂಥ ನಮ್ಮದು 7 ಸೆಕ್ಷನ್ ಇರೋಂಥ ಪ್ರೈಮರಿ ಶಾಲೆಗಳು ಸುಮಾರು ಶಾಲೆಗಳು ಮುಚ್ಚೋಗ್ತಾ ಇದೆ. ಒಂದೊಂದು ಸೆಕ್ಷನ್ಗೆ ನಮಗೆ ಅಲ್ಲಾಡ್ತಾ ಇದೆ, ಶಿಕ್ಷಕರ ಕೊರತೆ ಭಾಳಷ್ಟು ಇದೆ. ಹಂಗಾಗಿ ಮತ್ತು ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯಗಳಿದೆ ಎಲ್ಲ ನಮ್ಮ ಸೌಲಭ್ಯಗಳನ್ನು ಅನ್ನಾಂತ ನೌಕರರನ್ನು ಆ ಸೌಲಭ್ಯಗಳನ್ನು ವಿಸ್ತರಿಸಬೇಕು ಅಂತೇಳಿ ಬೃಹದಾಕಾರವಾಗಿ ನಾವು ಹೋರಾಟ ಮಾಡಿ ಸುಮಾರು ಒಂದು ಫ್ರೀಡಮ್ ಬರ್ಗಲಾಗಿರ್ಬೋದು, ಆ ಡಿ ಗ್ರೂಪ್ ಅವ್ರದ್ದು ಆಗಿರ್ಬೋದು, ಆ ಡಿ ಗ್ರೂಪ್ ಅವ್ರದ್ದು ಸುಮಾರು ಸಮಸ್ಯೆಗಳಿದೆ ಮೇಡಮ್. ಇವೆಲ್ಲ ಸೇರಿ ನಿಮಗೆ ಆ ಪ್ರಣಾಳಿಕೆ ಕೊಡೋ ಮುಖಾಂತರವಾಗಿ ಅದನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಮುಖಾಂತರವಾಗಿ ಸಲ್ಲಿಸ್ತೀವಿ. ಮೇಡಮ್ ಇದನ್ನ ಸರ್ಕಾರಕ್ಕೆ ಮಾಡ್ತೀವಿ, ಸರ್ಕಾರಕ್ಕೆ ಸಲ್ಲಿಸ್ತೇವೆ ನಾವು ಈಶ್ವರ ಮುಖಾಂತರ. OPS ಮಾಡಿಸ್ಬೇಡಿ ಮೇಡಮ್, ಸರ್ಕಾರಿ ನೌಕರರು ಕಳಿಸ್ತೇವೆ ಅವರು.